ಕಾವೇರಿ ತೀರ್ಪು ಬಂದಿರುವಾಗ ಸುಪ್ರೀಂ ಕೋರ್ಟಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಆವಾಗ ಎಂ ಬಿ ಪಾಟೀಲ್ ಸಾಹೇಬರು ಬಂದಿದ್ದರು. ಆ್ಯಸ್ ಎ ಮಿನಿಸ್ಟರ್ ಅವ್ರೇನು ಬರಬೇಕಾಗಿರಲಿಲ್ಲ, ಬಟ್ ಅಷ್ಟು ಕನ್ಸರ್ನ್ ಇತ್ತು ಅವ್ರಿಗೆ, ಅವರಲ್ಲಿದ್ದರು. ಸೊ ಐ ಫೀಲ್ ಅಂಥವರು ರಾಜಕೀಯದಲ್ಲಿ ಇರಬೇಕು. ಸೊ ನೀವೆಲ್ಲರೂ ಅವ್ರನ್ನ ಗೆಲ್ಲಿಸಿದ್ರೆ ಇಟ್ ಬಿ ವೆರಿ ಗುಡ್ ಫಾರ್ ವಿಜಯಪುರ ಆ್ಯಂಡ್ ಫಾರ್ ದ ಕಾಂಗ್ರೆಸ್ ಪಾರ್ಟಿ. ಸೊ ಮಂಡ್ಯದಲ್ಲಿ ನಾನು ಸೋತ ಮೇಲೆ ನಾನು ಅಲ್ಲೇ ಇದ್ದೆ. ಆ್ಯಕ್ಚುಲಿ ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. 2017 ರಾಹುಲ್ ಗಾಂಧಿ ಅವರು ನನಗೆ ಇಡೀ ಪಾರ್ಟಿದು ಕಮ್ಯುನಿಕೇಷನ್ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋಕೆ ಹೇಳಿದ್ರು. ಸೊ ಹಾಗಾಗಿ ನಾನು ಡೆಲ್ಲಿಗೆ ಶಿಫ್ಟ್ ಆದೆ. ಆ್ಯಂಡ್ 2019 ನನಗೆ ಹುಷಾರಿರಲಿಲ್ಲ, ಆರೋಗ್ಯ ತಪ್ಪಿತು. ಸೊ ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೆ. ಐ ಟುಕ್ ಅ ಲಾಂಗ್ ಬ್ರೇಕ್. ಆವಾಗ ನಾನು ಸಿನಿಮಾನೂ ಮಾಡಲಿಲ್ಲ, ಏನು ರಾಜಕೀಯದಲ್ಲೂ ನಾನೇನು ಇದು ಮಾಡಲಿಲ್ಲ. ಈಗ ನಾನು ಐ ಆಮ್ ಗೆಟಿಂಗ್ ಬೆಟರ್. ಸೊ ಏನಾದರೂ ಮಾಡಬೇಕು ಅಂತ ನಾನು ಮತ್ತೆ ಈಗ ನಾನೊಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಬರೀ ಸ್ಟಾರ್ ಪ್ರಚಾರಕ್ಕಾಗಿ ನಾನು ಕಾಂಗ್ರೆಸ್ಗೋಸ್ಕರ ಓಡಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ ಸರ್. ಇಟ್ಸ್ ಹರ್ ಪರ್ಸ್ನಲ್, ಐ ಮೀನ್ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ದ್ಯಾಟ್ ಈಸ್ ಇಂಡಿವಿಜುವಲ್ ಒಪಿನಿಯನ್ ಅಲ್ವಾ ಸರ್. ಅವರು ಐ ಡೋಂಟ್ ನೋ, ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ದಟ್ಸ್ ಇಟ್. ನಿನ್ನೆ ನನಗೆ ಯಾರೋ ಒಬ್ಬರು ನನಗೊಂದು ವಿಡಿಯೋ ತೋರಿಸಿದ್ರು, ನಂಗೆ ಶಾಕ್ ಆಯಿತು ಆ್ಯಕ್ಚುಲಿ. ಒಬ್ಬ ಹುಡುಗ, ಐ ಥಿಂಕ್ ಅಭ್ಯರ್ಥಿ ಅವ್ರ ಮಗ ಅನಿಸುತ್ತೆ, ಗನ್ ಇಟ್ಕೊಂಡು ಅದೇನೋ ಶಾರ್ಟ್ ಹೊಡೆದಿದ್ದು, 2 ಬುಲೆಟ್ ಶಾರ್ಟ್ ಏನೋ ಹೊಡೆದ್ರಲ್ವಾ, ಸಮಥಿಂಗ್ BJP ಕ್ಯಾಂಡಿಡೇಟ್ ಅವ್ರ ಮಗ. ಅವ್ರ ಮಗ. ಸೊ ನನಗೆ ಶಾಕ್ ಆಯಿತು. ಬಿಕಾಸ್ ಬಬಲೇಶ್ವರ ಅಂದರೆ, ವಿಜಯಪುರ ಅಂದರೆ ಒಂದು ಒಳ್ಳೆ ಹೆಸರು ತಂದಿರೋದು. ಸೊ ಈ ಥರ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ನಾನು ಕೇಳ್ತಾ ಇದ್ದೆ ಇವ್ರಿಗೆ, ಅದು ನಾನು ಸ್ಪೀಚಲ್ಲೂ ಹೇಳಿದೆ, ಇಲ್ಲಿರೋ ಮಕ್ಕಳಿಗೆ ಬಂದೂಕು ಅಥವಾ ದಾರು ಬೇಕಾ ಅಥವಾ ಪುಸ್ತಕ ಮತ್ತು ಪೆನ್ ಬೇಕಾ ಅಂತ. ಸೊ ದ ಕ್ರೌಡ್ ರೆಸಿನೇಟೆಡ್. ಅವ್ರು ಎಲ್ಲರೂ ಹೇಳಿದ್ರು ಪುಸ್ತಕ ಮತ್ತು ಪೆನ್ ಬೇಕು ಅಂತ. ಸೊ ಅವ್ರಿಗೂ ಸಹ ಐ ಥಿಂಕ್ ದೇ ಆರ್ ಆಲ್ಸೋ ಇನ್ ಶಾಕ್ ಈ ಥರ ಮಾಡೋದು. ಅಂದರೆ ಒಂದು ಕಾನೂನಿಗೆ ಏನು ಗೌರವ ಇಲ್ಲದೇ ಆ ಥರ ಬಿಟ್ಟರೆ ಇನ್ನು ಮುಂದಕ್ಕೆ ಏನಾಗಬಹುದು ಅಂತ ನೀವೇ ಯೋಚನೆ ಮಾಡಿ ಅಲ್ವಾ. ಅವ್ನಿಗೆ ಎಷ್ಟು ವಯಸ್ಸು ನನಗೆ ಗೊತ್ತಿಲ್ಲ, ಬಟ್ ಆ ಏಜಲ್ಲೇ ಈ ಥರ, ಐ ಮೀನ್ ಇಟ್ಸ್ ಶಾಕಿಂಗ್ ಆ್ಯಕ್ಚುಲಿ. ಐ ಡೋಂಟ್ ಥಿಂಕ್ ಅದು ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಜನರಿಗೆ ಪ್ರಾಕ್ಟಿಕಲ್ ಲೈಫ್ ತುಂಬ ಕಷ್ಟ ಆಗ್ತಾಯಿದೆ. ಸೊ ಮೋದಿಯವ್ರು ಬಂದ್ರೂ, ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ. ಬಿಕಾಸ್ ಅವ್ರು ಬೆಂಗಳೂರಿಗೆ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ರೋಡ್ ಎಷ್ಟು ಆಗಿದೆ ಅಂತ, ಎಷ್ಟು ಜನ ಸತ್ತಿದ್ದಾರೆ ಆ ಪಾಟ್ ಹೋಲ್ಸಿಂದ ಅಂತ. ಅವ್ರು ಬಂದಿದ್ದಾರೆ ಅಂತ ಅಷ್ಟು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಆ ರೋಡ್ ಮಾತ್ರ ಅವರು ಕ್ಲೀನ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಬಂದಿದ್ದು ಒಳ್ಳೇದು, ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಬೆಂಗಳೂರಲ್ಲಿ. ಬಹುಶಃ ಅವ್ರಿಗೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಬಿಕಾಸ್ ಅವ್ರಿಗೆ SPG ಎಲ್ಲ ಇರ್ತಾರೆ. ಬಟ್ ಹಿ ಶುಡ್ ನೋ ದ ಪ್ಲೈಟ್ ಆಫ್ ದ ಕಾಮನ್ ಮ್ಯಾನ್, ಎಷ್ಟು ಕಷ್ಟ ಅಂತ. IT ಸಿಟಿ ಅಂತ ಹೇಳ್ತೀವಿ, ಬಟ್ you see the development that has happened, nothing has happened. Double engine sarkar is not really good. It's a trouble engine, no? Trouble engine. Double engine ಅಲ್ಲ, trouble engine. ಸಿ ನನಗೆ ಈ ನಿಷೇಧ ಬಗ್ಗೆ ನನಗೇನೆಂದರೆ, ಐ ಡೋಂಟ್ ಲೈಕ್ ದ ವರ್ಡ್ ಬ್ಯಾನ್. ನೀವು ಒಂದು ಔಟ್ಫಿಟ್ನ ಬ್ಯಾನ್ ಮಾಡಿದ್ರೆ ಇನ್ನೊಂದು ಔಟ್ಫಿಟ್ ಬರುತ್ತೆ, ಅದೆಲ್ಲ ಸೊಲ್ಯೂಷನು. ನಮಗಾಗಲೇ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಕಾನೂನು ತಂದಿದ್ದಾರೆ. ಹೇಟ್ ಸ್ಪೀಚ್ ಮತ್ತು ಹೇಟ್ ಮಾಂಗರಿಂಗ್ ಬಗ್ಗೆ ಏನಾದರೂ ಯಾರಾದರೂ ಮಾಡಿದರೆ ಪೊಲೀಸ್ ಅವರೇ FIR ಹಾಕಬೇಕು ಅಂತ. ಅಕಸ್ಮಾತ್ ಪೊಲೀಸ್ ಅವ್ರು ಹಾಕ್ತೇ ಹೋದರೆ ಸುಪ್ರೀಂ ಕೋರ್ಟ್ ಅವ್ರನ್ನ ದೇ ವಿಲ್ ಪುಲ್ ದೆಮ್ ಅಪ್ ಅಂತ. ಸೊ ಐ ಥಿಂಕ್ ದ್ಯಾಟ್ ಈಸ್ ಸಫಿಷಿಯೆಂಟ್. ನಾವು ಗೆದ್ದರೆ ಯಾರೇ ಆಗಲಿ, ಬಜರಂಗದಲ್ಲಿ ಮಾತ್ರ ಅಂತಲ್ಲ, ಯಾರೇ ಹೇಟ್ ಸ್ಪೀಚ್ ಮಾಡಿದ್ರು, ಯಾರೇ ಹೇಟ್ ಮಾಂಗರಿಂಗ್ ಮಾಡಿದ್ರು ಅವ್ರ ಮೇಲೆ FIR ಹಾಕೋಕ್ಕೆ ಕಾನೂನು ಪ್ರಕಾರ ನಾವು ನಡ್ಕೊಂಡು ಹೋದರೆ ಸಾಕು. ಐ ಆಮ್ ನಾಟ್ ಫಾರ್ ಬ್ಯಾನಿಂಗ್ ಆ್ಯಕ್ಚುಲಿ. ಸರಿ ತಪ್ಪು ಅಂತಕ್ಕಿಂತ ನಾನು ಹೇಳಿದ್ನಲ್ಲ ನಿಮಗೆ, ಐ ಡೋಂಟ್, ಪರ್ಸ್ನಲ್ ಒಪಿನಿಯನ್ ನಂದು. ನನಗೆ ಬ್ಯಾನ್ ಅನ್ನೋದು ನಂಗೆ ಇಷ್ಟ ಇಲ್ಲ. ಬಿಕಾಸ್ ವಿ ಲಿವ್ ಇನ್ ಅ ಡೆಮಾಕ್ರಸಿ, ದೆರ್ ಇಸ್ ಫ್ರೀ ಸ್ಪೀಚ್, ದೆರ್ ಇಸ್ ಫ್ರೀ ಇದು. ಹಾಗಂತ ಆ್ಯಸ್ ಲಾಂಗ್ ಆಸ್ ನೀವು ಕಾನೂನು ಪ್ರಕಾರ ನಡ್ಕೊಂಡು ಹೋದರೆ ಎಲ್ಲ ಓಕೆ, ಆಸ್ ಲಾಂಗ್ ಆಸ್ ಯು ಫಾಲೋ ದ ಕಾನ್ಸ್ಟಿಟ್ಯೂಷನ್. ಸಿ ದಟ್ ವಾಟ್ ಎವರ್ ಅವ್ರು ಹೇಳಿದ್ದು, ದಟ್ ಇಸ್ ದೇರ್, ಏನು ಹೇಳೋದು ಅವ್ರದ್ದು, ಇಟ್ಸ್ ದೇ ಪರ್ಸ್ನಲ್ ಅಲ್ವಾ, ಅವ್ರ ವಿಚಾರ. ಸೊ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಮೈ ಪರ್ಸ್ನಲ್ ಒಪಿನಿಯನ್, ಐ ಡೋಂಟ್ ಲೈಕ್ ಬ್ಯಾನ್. ಐ ಡೋಂಟ್ ಲೈಕ್ ದ ಬ್ಯಾನ್ ವರ್ಡ್ ಅಟ್ ಆಲ್, ಯಾರೇ ಆಗಲಿ. ಸಿ ಐ ಡೋಂಟ್ ನೋ ಅಬೌಟ್ ದ BJP ಅವ್ರು ಏನು ಮಾಡ್ತಾಯಿದ್ರು ಅಂತ. ಬಹುಶಃ ಅವ್ರಿಗೆ ಇಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಿದಿದ್ರೆ ಅದನ್ನೇ ಅವರು ಪ್ರಚಾರ ಮಾಡ್ತಾಯಿದ್ರು. ಅವ್ರು ಅದು ಏನಿಲ್ಲ, ಬಹುಶಃ 40% ಕಮಿಷನ್ ಸರ್ಕಾರ, ಯು ನೋ ದ್ಯಾಟ್. ಅದು ಬಿಟ್ಟರೆ ಐ ಥಿಂಕ್ ದೇ ವರ್ ಹ್ಯಾವಿಂಗ್ ನೆಗೆಟಿವ್ ಪ್ರೆಸ್ಸು. ಹಾಗಾಗಿ ದೇ ಆರ್ ರಿಲೈಯಿಂಗ್ ಆನ್ ಡೆಲ್ಲಿ ಲೀಡರ್ಸ್ ಟು ಕಮ್ ಆ್ಯಂಡ್ ಡೂ ದೇರ್ ಪಬ್ಲಿಸಿಟಿ. ಸರ್ ನನಗೆ ಪಾಸಿಟಿವ್ ಅನಿಸಿದ್ದು, ಎಲ್ರಿಗೂ ಒಂದು, ಐ ಮೀನ್ ನೀರಿಲ್ಲದೆ ಹೇಗೆ ಜೀವನ ಮಾಡ್ತೀರಲ್ವಾ,
ಸೊ ಒಂದು ನೀರಂತ ಒಂದು ಬಂದಿರೋದು ಎಲ್ರಿಗೂ ವ್ಯವಸಾಯ ಆಗಲಿ ಕುಡಿಯೋಕ್ಕೆ ನೀರಾಗಲಿ ಅದೊಂದು ತುಂಬ ಒಳ್ಳೆ ವಿಷಯ ಅಂತ ನಂಗೆ ಅನ್ನಿಸ್ತು. ಬಿಕಾಸ್ ನೀವು ನೋಡಿದ್ರೆ ಇಟ್ಸ್ ಆ್ಯರಿಡ್ ಲ್ಯಾಂಡ್. ಮಂಡ್ಯನೂ ಆ್ಯಕ್ಚುಲಿ ಮುಂಚೆ ನಮಗೆ KRS ಡ್ಯಾಮ್ ಬರೋಕ್ಕಿಂತ ಮುಂಚೆ ಇಟ್ ವಾಸ್ ಆ್ಯರಿಡ್ ಲ್ಯಾಂಡ್. ಡ್ಯಾಮ್ ಬಂದಮೇಲಿಂದ ನಮಗೆ ತುಂಬ ಅನುಕೂಲ ಆಯಿತು. ಅದು ಸೇಮ್ ಇಲ್ಲಾಗಿದೆ. ಇವಾಗ ನೀವು ಯೋರ್ ಕ್ಯಾಶ್ ಕ್ರಾಪ್ ಶುಗರ್ ಕೇನ್ ಬೆಳೀತಾ ಇದ್ದಾರೆ, ಅದರಿಂದ ನೀವು ಎಥನಾಲ್ ಮಾಡ್ಬೋದು ನಾಳೆ. ಸೊ ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್. ಸೊ ಅದರಿಂದ ನನಗೆ ತುಂಬ ಐ ವಾಸ್ ವೆರಿ ಹ್ಯಾಪಿ ಟು ಲರ್ನ್. ನೆಗೆಟಿವ್ ಏನಂದರೆ ರೋಡ್ ಸರಿಗಿಲ್ಲ, ಅದೊಂದು. ಐ ಥಿಂಕ್ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ. ಸೊ ನಾನು ಏರ್ಪೋರ್ಟಿಂದ ಬರುವಾಗ ಐ ಥಾಟ್ ದ ರೋಡ್ಸ್ ವರ್ ನಾಟ್ ಓಕೆ, ಅದು ಒಂದು ಅಷ್ಟೇ. ಚುನಾವಣೆ ಮೀನ್ಸ್ ಫಾರ್ ಅಂಬಿ ಪಾಟೀಲ್ ಸರ್ ಓನ್ಲಿ ಟು ಕಂಟೆಸ್ಟ್. Electoral politics. Are you going to join electoral politics actively? ಓ ನೋ, ಅದು ನಾನು ಇನ್ನೂ ಯೋಚನೆ ಮಾಡಿಲ್ಲ ಇವರೇ. ರೈಟ್ ನೌ ಐ ಆಮ್ ಜಸ್ಟ್ ಸ್ಟಾರ್ಟ್. ಲೋಕಸಭಾ ಚುನಾವಣೆ ಬರುತ್ತೆ, ನೋಡೋಣ. ಆವಾಗ ತಾವು ಏನು ಮತ್ತೆ ಸ್ಪರ್ಧೆ ಮಾಡೋದು? ಸಿ ಮೈ ಮೈಂಡ್ ಸೆಟ್ ಇಸ್ ಆಲ್ವೇಸ್ ಟೇಕ್ ಟುಡೇ. ಇವತ್ತೇನಿದೆ ಅದನ್ನು ಐ ಡೋಂಟ್ ರಿಯಲಿ ಥಿಂಕ್ ಮಚ್ ಅಬೌಟ್ ದ ಫ್ಯೂಚರ್. ನೋಡೋಣ. ಮೇಡಮ್, ಇನ್ನೊಂದು ಈಗ ASSC ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಹತ್ಯೆ ಮಾಡಲಿಕ್ಕೆ ಚಿತ್ತಾಪುರ BJP ಅಭ್ಯರ್ಥಿ ಮಣಿಕಂಠ ರಾಠೋಡ್ ಅನ್ನೋ ಒಬ್ಬರ ಜೊತೆ ಮಾತನಾಡಿದ ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ಸುರ್ಜೇವಾಲಾ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ? He spoke bad about Mallikarjun Kharge, is it? ಅವ್ರ ಫ್ಯಾಮಿಲಿಗೆ ಓ ಮೈ ಗಾಡ್, ಇದ್ಯಾವ ಥರ ಇದು ಒಂದು ಕೀಳ್ಮಟ್ಟಕ್ಕೆ ಹೋಗಿರೋ ರಾಜಕೀಯ ಅನಿಸುತ್ತೆ ನನಗೆ. ಮುಂಚೆ ಆಗಿರ್ತಾ ಇರಲಿಲ್ಲ. ಯುನೋ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಏನು ಇಶ್ಯೂಸ್ ಮೇಲೆ ನಾವು ಫೈಟ್ ಮಾಡ್ತಾಯಿದ್ವಿ. ಬಟ್ ಇವಾಗೆಲ್ಲ ಐ ಥಿಂಕ್ ದ ಪೊಲಿಟಿಕಲ್ ಡಿಸ್ಕೋರ್ಸ್ ಓನ್ಲಿ ಹ್ಯಾಸ್ ಬಿಕಮ್ ವೆರಿ ಲೋ.